ಮೇಘ ಸೊಂಟ ಆಗುತ್ತದಮ್ಮ, ಒಂದು ಸ್ವಲ್ಪ ನೀರು, ಬಿಸಿ ನೀರು ತೆಗೆದುಕೊಂಡು ಬಾರಮ್ಮ ಮೇಘ. ಅಯ್ಯೋ ತಿಳಿಯಲು ಸಂತ. ಮೇಘ ಸ್ವಲ್ಪ ತಣ್ಣೀರ ತೆಗೆದುಕೊಂಡು ಬಾರಮ್ಮ, ಜೀವ ಹೋಗುತ್ತದೆ. ದೇವಾ ಸಂಕಟ, ಜ್ವರ, ನೀರು, ಸಂಕಟ, ಜ್ವರ, ನೀರು, ನೀರು. ಯಾಕೆ ಅಪ್ಪಾಜಿ ಹೀಗೇಕೆ ಮಾಡುತ್ತಿದ್ದೀರಿ? ಅರೆ, ಭಯಂಕರವಾಗಿ ಮೈ ಸುಡುತ್ತಿದೆಯಲ್ಲ ಅಪ್ಪಾಜಿ. ನೀರು, ಗಾಳಿ. ಮೇಘ, ತಂಗಿ ಮೇಘ, ಸ್ವಲ್ಪ ನೀರು ತೆಗೆದುಕೊಂಡು ಬಾರಮ್ಮ. ಅಪ್ಪಾಜಿ, ನೀವು ಅವಳು ಕೆಲಸ ಮಾಡ್ತಿರ್ಬೋದು, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಮೇಘ ಒಳಗಡೆ ಇಲ್ಲ ಏನಪ್ಪ? ಹೌದಪ್ಪ, ಮೇಘ ಒಳಗಡೆ ಇಲ್ಲ. ಅವಳು ಅವಳ ಗೆಳತಿಯರ ಮನೆಗೆ ಏನಾದರೂ ಹೋಗಿರ್ಬೋದು ಅಪ್ಪಾಜಿ. ಹೌದು ವಿಜಯ, ಗೆಳತಿಯರ ಮನೆಗೆ ಹೋಗಿರ್ಬೇಕಪ್ಪ. ನೋಡಿ ಹುಡುಕಿಕೊಂಡು ಕರೆದುಕೊಂಡು ಬಾರಪ್ಪ. ಸ್ವಲ್ಪ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಕರ್ಕೊಂಡು ಬರ್ತೀನಿ. ಆಯ್ತಪ್ಪ, ಹೋಗಿ ಬಾ. ಸರಿಯಪ್ಪ. ಎಲ್ಲಿ ಹೋದಳೋ ಏನು, ಹೇಳುವವರೆಲ್ಲ ಹೇಳಿದ್ರೆ ಕೇಳುವುದಿಲ್ಲ. ಕಣ್ಣಿ ಬಿಚ್ಚಿದಂತೆ ಚೆಲ್ಲಾಟ ಆಡುತ್ತಿದ್ದಾಳೆ. ಹೆಣ್ಣಂದರೆ ದೇವತೆದ್ದಂತೆ ಇರಬೇಕು. ಹೆಣ್ಣೊಂದು ಕಲಿತರೆ ಸಾಲಿಯೊಂದು ತೆರೆದಂತೆ. ಹೆಣ್ಣು ಮಣಿಯ ಹಣ್ಣು. ಇವಳು ಹಣ್ಣಲ್ಲ, ನನ್ನ ಪಾಲಿನ ಒಡೆದು ಸೋರ್ತಿರೋ ಹುಣ್ಣು. ಪವಿತ್ರವಾದ ಭಾರತ ಭೂಮಿಯಲ್ಲಿ ಹೆಣ್ಣಿಗೊಂದು ಮಹತ್ವ ಸ್ಥಾನವಿದೆ. ಎಲ್ಲಿ ನಾರ್ಯರು ವಾಸವಾಗುತ್ತಾರೋ ಅಲ್ಲಿ ದೇವರು ವಾಸವಾಗುತ್ತದೆ. ನಮ್ಮ ದೇಶದಲ್ಲಿ ಹರಿಯುತ್ತಿರುವ ನದಿಗಳಿಗೆ ಗಂಗಾ, ತುಂಗಾ, ಮಲಪ್ರಭಾ, ಘಟಪ್ರಭಾ ಇಂಥ ನಮ್ಮ ಹೆಸರಿಟ್ಟಿದ್ದಾರೆ. ಅಂತ ಹೆಣ್ಣಾಗಿ ಹೆಣ್ಣ ಕುಲಕ್ಕೆ ಕಳಂಕಿಯಾಗಬಾರದು, ತಿಲಕಾಗಬೇಕು. ಹೆಣ್ಣಂದ್ರೆ ಹೇಗಿರ್ಬೇಕು? ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಇರ್ಬೇಕು. ಹಾಗೂ ಸಹನಾಳಂತೆ, ಹೆಸರಿಗೆ ತಕ್ಕಂತೆ ಸಹನೆ ಒಳ್ಳೆಯವಳು, ದಯವಂತಳು, ಕರುಣಾಮಯ ಯಾವುದು. ಆದರೆ ಇದೀ ಅವಳ ಬಾಳ್ಯದಲ್ಲಿ ಆಟ ಆಡಿತು. ಯಾವಾಗ ಸಹನ ಮನೆ ಬಿಟ್ಟು ಹೋದಳು, ಅವತ್ತಿಂದ ಹೊಟ್ಟಿಗೆ ಒಂದು ತುತ್ತದ ಅನ್ನದ ಆಗಲಿಲ್ಲ. ಆರೋಗ್ಯ ಕಣ್ಣಿಗೆ ನಿಂತಿಲ್ಲ, ಆರೋಗ್ಯ ಅಂತೂ ಮದುವೆ ಇಲ್ಲ. ಮೇಘಾನನ್ನು ಎಲ್ಲ ಕಡೆಗೆ ಹುಡುಕಾಡಿದೆ ಅಪ್ಪಾಜಿ, ಆದರೆ ಅವಳ ಸುಳ್ಳಿ ಸಿಗುತ್ತಿಲ್ಲ. ಅವಳ 4 ಗೆಳತಿಯರಿಗೆ ಫೋನ್ ಮಾಡಿದರೂ ಕೂಡ ಅಲ್ಲಿಯೂ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಎಲ್ಲಿ ಹೋದಳೋ ಏನು ಆ ದೇವರ ಬಲ್ಲಪ್ಪ. ಅಪ್ಪ, ನಿಮಗೆ ಮೈ ತುಂಬಾ ಸುಡುತ್ತಿದೆ, ನಡೆ ದವಾಖಾನೆಗೆ ಹೋಗೋಣ, ನಡೆಯಿರಿ. ವಿಜಯ, ದವಾಖಾನೆಗೆ ಹೋದ್ರು ಏನು ಪ್ರಯೋಜನ ಇಲ್ಲಪ್ಪ. ಯಾಕೆಂದ್ರೆ ಮುರಿದರೂ ಜೋಡಿಸಬಹುದು. ದೇಹಕ್ಕೆ ರೋಗನು ಡಾಕ್ಟರ್ ವಾಸಿ ಮಾಡಬಹುದು. ಅದು ಇದು ಮಾನಸಿಕ ರೋಗಪ್ಪ. ಈಕೆ ಮಾನಸಿಕ ರೋಗಕ್ಕೆ ದೇವರ ಡಾಕ್ಟರ್ ಔಷಧ ನಾಡುವುದಿಲ್ಲ. ಇದಕ್ಕೆ ಈ ರೋಗಕ್ಕೆ ದಿ ಔಷಧ ಅಂದರು ಸೋಣಪ್ಪ, ಸೋಣ.
ಕಳಂಕಿನಿಯ ಹೆಸರನ್ನೆತ್ತಬೇಡಿ ಅಪ್ಪಾಜಿ ನಮ್ಮ ಮನೆಯಲ್ಲಿ. ವಿಜಯ, ಯಾರಪ್ಪ ಕಳಂಕಿ? ಪತಿ ಎಂದು ಪರಮಾತ್ಮ ಎಂದು ಪಾದ ಪೂಜೆ ಮಾಡ್ತಿರುವ ನನಗೆ ತಂದೆ ಸ್ಥಾನ ಕೊಟ್ಟು ಮೇಘಾಳನ ಮಗಳಂತ ತೋರಿ ಈ ಮನೆಯನ್ನು ಸ್ವರ್ಗ ಮಾಡಿರುವ ಆ ಸಣ್ಣ ಕಳಂಕಿ ಅಲ್ಲಪ್ಪ. ಆ ನಿನ್ನ ತಂಗಿ ಬೇಕಾ ಬಿಟ್ಟು ಅಡ್ಡಾಡ್ತಿ ತಿರುಗುತ್ತಾವ ಅವಳೇ ಕಳಂಕಿ ಅಪ್ಪ. ಅಪ್ಪ ಅಪ್ಪ ಅಪ್ಪ, ತಿಳಿನೀರ ಕೊಳದಂತೆ ಶಾಂತವಾಗಿದ್ದ ನನ್ನ ಮನಸ್ಸನ್ನು ಸಹನ ಎಂಬ ಮನಸ್ಸು ಮೆತ್ತಿದ ಕಲ್ಲನ್ನೆಸೆದು ಮಲಿನ ಮಾಡಬೇಡಿ ಅಪ್ಪಾಜಿ, ಮಲಿನ ಮಾಡಬೇಡಿ. ವಿಜಯ, ಮಲಿನ ಆಗದ ಹೊರತು ಯಾವುದೊಂದು ವಸ್ತು ಹಸನಾಗುವುದಲ್ಲಪ್ಪ. ತಿಕ್ಕಿ ತೊಳೆದಾಗಲೇ ಪಾತ್ರ ಪಳೆ ಪಳೆಯನ್ನು ಹೊಳುವುದು. ನಿನ್ನ ಆತ್ಮನು ಸತ್ಯದ ಅರೆಗಳಿಗೆ ತಿಕ್ಕಪ್ಪ ಅಂದಾಗ ಧ್ಯಾನದೇ ಆಗುವುದು. ಫೋನಿನಲ್ಲಿರುವ ವಿಷಯಗಳು, ವಿಡಿಯೋಗಳು ಸತ್ಯವನ್ನು ಕೂಗಿ ಕೂಗಿ ಸಾರಿ ಹೇಳಿದ್ದರೂ ಕೂಡ ಮತ್ತೆ ಆತ್ಮವನ್ನು ಸತ್ಯದ ಹೊರಗಡೆಗೆ ಹಚ್ಚುವುದು ಅದರ ಅಗತ್ಯ ಬೀಳಲಾರದು ಅಪ್ಪಾಜಿ, ಬೀಳಲಾರದು. ವಿಜಯ, ಫೋನಿನಲ್ಲಿ ವಿಡಿಯೋಗಳು ಸತ್ಯವನ್ನು ಕೂಗಿ ಕೂಗಿ ಹೇಳಿರಬಹುದು. ತಂತ್ರಜ್ಞಾನ ಆವಿಷ್ಕಾರನು ಮಾನವನಿಗೆ ಯಾವುದು ಪೂರಕ ಹೌದು. ಇದರಲ್ಲಿ ಏನೇ ಮೋಸ ಇದೆ ಅನಿಸುತ್ತಪ್ಪ ನನಗೆ. ಅಂದ್ರೆ ಏನು ಅಪ್ಪಾಜಿ? ಹೆತ್ತ ಮಗಳ ಮೇಲೆ ನಿಮಗೆ ಸಂಶಯದ ಸುಳಿಗಾಳಿ ಏನು ಅಪ್ಪಾಜಿ? ವಿಜಯ, ಯಾವಾಗ ಅರೆಬಲೆಯನ್ನು ಬಟ್ಟಿ ಧರಿಸಿ ವಾಕಿಂಗ್ ಹೋಗುತ್ತಿದ್ದಳ ಆವಾಗ ಸಂಶಯದ ವಾಸನೆ ಬಳಿತು. ಅವಳ ಮಿಗಲ ಭೂಮಿಯಲ್ಲಿ ಎಷ್ಟು ಸತ್ಯದ ಬೀಜ ಬಿತ್ತಿದರೂ ಏನೂ ಪ್ರಯೋಜನ ಆಗಲಿಲ್ಲ. ಬಹುಶಃ ಚಮನ್ಲಾಲ ಕೈವಾಡದೆ ಅನಿಸುತ್ತದಪ್ಪ ನನಗೆ. ಅಪ್ಪ, ಏನೇನು ಕಲ್ಪಿಸಿಕೊಂಡು ಆ ಕಲ್ಪನೆಯ ಅಲಗಿನಿಂದ ನನ್ನ ಎದೆಯನ್ನು ಕೊರೆಯಬೇಡಿ ಅಪ್ಪಾಜಿ, ಕೊರೆಯಬೇಡಿ. ಯಾಕಂದ್ರೆ ಚಮನ್ಲಾಲ ನಾನು ಒಂದೇ ಸ್ಕೂಲಿನಲ್ಲಿ ಓದಿದ ಕ್ಲಾಸ್ಮೇಟ್. ಅವನು ನನ್ನನ್ನು ತನ್ನ ಸಹೋದರನಂತೆ ಕಂಡಿದ್ದಾನೆ. ಅಂತಹ ಸ್ನೇಹಿತ ಅವನು. ಅಷ್ಟೇ ಅಲ್ಲ ಅಪ್ಪಾಜಿ, ಅವನಿಗೂ ನನಗೂ ಇರುವ ವ್ಯತ್ಯಾಸವೆಂದರೆ ಅವನು ಶ್ರೀಮಂತ, ನಾನು ಬಡವ. ಆದರೂ ಕೂಡ ನನ್ನನ್ನು ಆದರದಿಂದ ಕಂಡಿದ್ದಾನೆ. ಅಂಥದರಲ್ಲಿ ಸ್ನೇಹಿತನ ಸಹೋದರಿಯನ್ನು ಮೋಹಿಸುವುದುಂಟೇನು ಅಪ್ಪಾಜಿ? ವಿಜಯ, ಆ ಸೂರ್ಯನ ಬಿಸಿಲಿಗೆ ಕಾದು ಕರಗುವುದು ಮಂಜಪ್ಪ. ಕಾಮದ ಉರಿಯುವುದು, ಮೋದ ಉರಿಯುವುದು ಕಾಮ. ಗೆಳೆಯನ ಸಹೋದರಿಯನ್ನು ನೋಡಲಿಕ್ಕೆ ಹೆಣ್ಣಿನ ರೂಪಕ್ಕೆ ಮರಳಾಗಿ ಎಷ್ಟೇ ಋಷಿಗಳು ತಪಸ್ಸನ್ನು ಭಂಗ ಮಾಡಿದರೆ ಅಂದ ಮೇಲೆ ಆ ಚಮಲಾಲ ಯಾವ ಲೆಕ್ಕಪ್ಪ? ಸೂರ್ಯನ ಬಿಸಿಲಿಗೆ ಕಾದು ಕರಗುವುದು ಮಂಜು ಸಹಜ. ಆದರೆ ನನ್ನ ತಂಗಿ ಅಂಥವಳಲ್ಲ. ನನ್ನ ತಂಗಿ ಎಂಥವಳು ಗೊತ್ತಾ? ಅಪ್ಪಟ 24 ಕ್ಯಾರೆಟ್ ಶುದ್ಧ ಬಂಗಾರವಪ್ಪ, ಬಂಗಾರ. ವಿಜಯ, ಅರಿಗಿಗೆ ಬಂಗಾರದ ನೀರು ಕುಡಿಸಿದ ಮಾತ್ರಕ್ಕೆ ಅರಗು ಬಂಗಾರ ಆಗಲಾರದಪ್ಪ. ಬಂಗಾರದ ಬಣ್ಣ ಹೊಂದಿದ ಮಾತ್ರಕ್ಕೆ ಅರಗು ಬಂಗಾರ ಆಗಲಾರದು. ಯಾವ ಹುತ್ತಿನಲ್ಲಿ ಯಾವ ಹಾವಿದೆ ಅನ್ನೋದು ಹೇಳುದು ದೂರದ ಮಾತಪ್ಪ. ಅದೇ ರೀತಿ ಹೆಣ್ಣಿನ ಮನಸ್ಸಿನಲ್ಲಿ ಹುದುಗಿರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದೂ ಸಾಧ್ಯ ಇಲ್ಲಪ್ಪ. ಅಪ್ಪ, ಅಂದರೆ ನನ್ನ ತಂಗಿ ತಪ್ಪು ಹೆಚ್ಚಿಟ್ಟಿದ್ದಾಳೆ ಎನ್ನುವುದು ನಿಮ್ಮ ವಾದವೇ? ನೋಡಿ, ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲವೂ ಜಗತ್ತಿನಲ್ಲಿ ಹಳದಿ ಎನ್ನುವಂತೆ ನಿಮ್ಮ ಕಾಮಾಲೆ ಅನ್ನುವ ನಿಮ್ಮ ಕಣ್ಣಿನಲ್ಲಿರುವ ಸಂಶಯದ ಕನ್ನಡಕವನ್ನು ಸ್ವಲ್ಪ ಆವಾಗ ಕಾಣುತ್ತಾಳೆ ನನ್ನ ತಂಗಿ ಸ್ವಚ್ಛ, ಸ್ವಸ್ಥ, ಸುಂದರವಾಗಿ. ವಿಜಯ, ಹತ್ತಿಯನ್ನು ಸುಂದರವಾಗಿ ನೋಡಲು ಕಾಣುತ್ತದೆ. ಅದನ್ನು ಒಡೆದು ನೋಡಿದಾಗಲೇ ಹುಳಗಳು ತುಂಬಿರ್ತಾವಪ್ಪ. ಅದರಂತೆ ಹೆಣ್ಣಿನ ಮನಸ್ಸನ್ನು ದೈಹಿಕ ಸೌಂದರ್ಯದಿಂದ ಅಳೆಯಬಾರದಪ್ಪ, ನಾಲಿಗೆ ಬಣ್ಣಿಂದ ಮರಳಾಗಬಾರದು. ಅದೇ ರೀತಿಯನ್ನು ಹೃದಯ ವೈಶಾಲ್ಯದಿಂದ ಹೆಣ್ಣಿನ ಮನಸ್ಸನ್ನು ಅಳೆಯಬೇಕಪ್ಪ, ಅಂದಾಗಲೇ ಗೊತ್ತಾಗುತ್ತದೆ. ಅಪ್ಪಾಜಿ, ನಿಮಗೆ ಮೊದಲೇ ಮೈಯಲ್ಲಿ ಹುಷಾರಿಲ್ಲ, ಬೇಡಿ ಅದೇನಾದ್ರೂ ಆಗ್ಲಿ, ಮೊದಲು ದವಾಖಾನೆಗೆ ಹೋಗೋಣ, ನಡಿ ಅಪ್ಪಾಜಿ.
ಸುಖದ ಉತ್ತುಂಗದಲ್ಲಿದ್ದೇನೆ. ಸತ್ತಿಲ್ಲದೆ ಕದ್ದು ಮುಚ್ಚಿ ಹಾಲು ಕುಡಿಯುವ ಬೆಕ್ಕಿನಂತೆ ನಾನು ಇಷ್ಟು ದಿನಗಳವರೆಗೆ ಸಾಕಷ್ಟು ಹೆಣ್ಣುಗಳೊಂದಿಗೆ ಚಿಕ್ಕಂದ ಈಗ ನನ್ನ ಹೃದಯ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞಿಯೊಬ್ಬಳು ಆಗಮಿಸಿದ್ದಾಳೆ. ನನ್ನ ಆಸೆಯನ್ನು ಈಡೇರಿಸಲು ನೀನು ನನ್ನ ಹೃದಯ ಸಾಮ್ರಾಜ್ಯದ ಸಾಮ್ರಾಜ್ಞಿ. ನೀನು ನನ್ನ ಹೃದಯ ಸಿಂಹಾಸನದ ಆಸನವನ್ನ ಅಲಂಕರಿಸಿ ಯಾವುದೇ ಸಂಕೋಚದ ಸಂಕೋರಿ ಇಲ್ಲದೆ ಹೊರಬಂದು ಈ ನನ್ನ ಮನೆಯಲ್ಲಿ ನೀನು ಹಾಯಾಗಿರಬಹುದು. ನೋಡಿ, ನನ್ನ ಮನಸ್ಸು ನನ್ನ ಹೃದಯ ಎರಡು ನಿಮಗೆ ಕೊಟ್ಟಿದ್ದೇನೆ. ಇದರಲ್ಲಿ ಸಂಕೋಚವೇನು ಬಂತು? ಎಷ್ಟಿದ್ದರೂ ನೀನು ಹೆಸರಿಗೆ ತಕ್ಕ ಹಾಗೆ ಹಿಮ ತುಂಬಿದ ಮೇಘ. ನಮ್ಮಿಬ್ಬರ ಈ ಪ್ರೀತಿ ಪ್ರೇಮದ ಬರದಲ್ಲಿ ಬಾಡಿ ಹೋದ ಭಾವನೆಗಳಿಗೆ ನೀನು ನನ್ನ ಹೃದಯದ ಫಲವನ್ನು ಮತ್ತೆ ಹಸಿರಾಗಿಸುವ. ನನ್ನ ಹೃದಯದ ಆಯಸ್ಕಾಂತವು ನಿಮ್ಮ ಬಂಗಾರದಂತ ಹೃದಯವು ಆಕರ್ಷಿಸಿತು. ಈ ಶಶಿ ಬಳ್ಳಿ ಕೂಡ ನೀರೆರೆದಿರುವೆ ತಕ್ಷಣ. ಹಾಗಾದರೆ ಬಾ, ಆನಂದಿಸುವ. ಇನ್ನ ನನ್ನ ಬಾಹುಬಂಧನಗಳಲ್ಲಿ ಅಪ್ಪಿ ನನ್ನನ್ನು ಮುದ್ದಾಡಿಸುವ.
ಆ